ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತಾನೇ ರಕ್ಕಸ ಪುರದೋಳ್ ಸಿನಿಮಾದ ಟ್ರೈಲರ್ ನೋಡ್ಕೊಂಡ್ ಗುರು, ಸಖತ್ತಾಗಿದೆ. ಹಾಗೆ ಫಸ್ಟ್ ಟೈಮ್ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ತಾನೇ ರಕ್ಕಸ ಪುರದೋಳ್ ಸಿನಿಮಾದ ಟ್ರೈಲರ್ ನೋಡ್ಕೊಂಡ್ ಗುರು, ಸಖತ್ತಾಗಿದೆ. ನನಗಂತೂ ತುಂಬಾ ಖುಷಿ ಆಗೋಯ್ತು. ಅದಕ್ಕೋಸ್ಕರ ಸ್ವಲ್ಪ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ಸ್ವಲ್ಪ ನಿಮ್ಗೆ ಮಾಹಿತಿ ನೀಡಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ. ರಕ್ಕಸ ಪುರದೋಳ್ ಈ ಸಿನಿಮಾದಲ್ಲಿ ನಾಯಕರು ಬಂದ್ಬಿಟ್ಟು ರಾಜ್ಬಿ ಶೆಟ್ಟಿ ಅವರು. ಈ ವರ್ಷ ಅಂತ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಮೂವಿಗಳು ಬರ್ತಿದೆ ಗುರು. 45, ಮೊನ್ನೆ ಲ್ಯಾಂಡ್ ಲಾರ್ಡ್, ಇವಾಗ ರಕ್ಕಸ ಪುರದೋಳು. ಈ ಸಿನಿಮಾ ಮತ್ತೆ ನೆಕ್ಸ್ಟ್ ತಿಂಗಳು ರಿಲೀಸ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಮೂವಿ ಮಾಡ್ತಾ ಇದಾರೆ. ಒಳ್ಳೆ ಒಂಥರ ಐಪಲ್ ಇದಾರೆ. ಬನ್ನಿ, ರಕ್ಕಸ ಪುರದೋಳು ಈ ಸಿನಿಮಾದಲ್ಲಿ ಯಾವ ತರ ಕ್ಯಾರೆಕ್ಟರ್ ಮಾಡಿದ್ದಾರೆ, ಏನೇನಿದೆ ಅಂತ ಸ್ವಲ್ಪ ಮಾಹಿತಿ ಕೊಡ್ತೀನಿ. ರಕ್ಕಸ ಪುರದೋಳು ಅನ್ನೋ ಸಿನಿಮಾದಲ್ಲಿ ನಾಯಕರಾಗ್ಬಿಟ್ಟು ರಾಜ್ಬಿ ಶೆಟ್ಟಿ ಅವರು ಮಾಡಿದ್ದಾರೆ. ಇದರಲ್ಲಿ SI ಆಗ್ಬಿಟ್ಟು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಮಾಡಿದ್ದಾರೆ ಗುರು, ಸಖತ್ತಾಗಿದೆ. ಹಾಗೆ ಅಕ್ಕಪಕ್ಕದ ಕ್ಯಾರೆಕ್ಟರ್ಗಳು ಮಾತ್ರ ಒಳ್ಳೆ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ. ಈ ಸಿನಿಮಾದ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಇದರಲ್ಲಿರೋ ಕಂಟೆಂಟ್ ಏನಪ್ಪಾ ಅಂದ್ರೆ ಕ್ರೈಮ್ ಥ್ರಿಲ್ಲರ್ ಮೂವಿ ಗುರು. ಇದ್ರಂತೂ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರಕ್ಕಸ ಪುರದೋಳು ಅಂದ್ರೆ ಇದು ಒಂದು ಊರಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ರೈಮ್ಗಳು ಆಗ್ತಿರ್ತವೆ. ಇದನ್ನ ತಡೆಗಟ್ಟೋದಕ್ಕಂತಾನೆ ಒಬ್ಬ ಅಧಿಕಾರಿನ ಆ ಊರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅವರೇ ರಾಜ್ಬಿ ಶೆಟ್ಟಿ ಅವರು. SI ಆಗ್ಬಿಟ್ಟು ಇದರಲ್ಲಿ ಅಧಿಕಾರಿ ಆಗ್ಬಿಟ್ಟು ಇದನ್ನ ಪಾತ್ರ ಮಾಡಿದ್ದಾರೆ. ಈ ಮೂವಿಲಿ ಊರಲ್ಲಿ ಒಂದ್ ಪ್ರಕಾರ ಹೇಳ್ತಾ ಇರ್ತಾರೆ ಕ್ರೈಮ್ ಬಗ್ಗೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಒಂಥರ ಹೇಳ್ತಾ ಇರುತ್ತೆ. ಊರ ಪ್ರಕಾರ ಬ್ಯಾಕ್ ಟು ಬ್ಯಾಕ್ ಕೊಲೆಗಳು ಆಗ್ತಿದ್ದಾವೆ ಅಂದ್ರೆ ಈ ಊರಲ್ಲಿ ಯಾವುದೋ ಒಂದು ಭೂತ, ದೆವ್ವ, ಕೊಳ್ಳಿ ದೆವ್ವ ಇದೆ ಅಂತ ಹೇಳ್ಬಿಟ್ಟು ಜನರು ಬಿಂಬಿಸ್ತಾ ಇರ್ತಾರೆ. ಬಟ್ ರಾಜ್ಬಿ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿ ಆಗ್ಬಿಟ್ಟು ಆತರ ಯೋಚನೆ ಮಾಡಲ್ಲ. ಬಟ್ ಒಬ್ಬ ಅಧಿಕಾರಿ ಆಗ್ಬಿಟ್ಟು ಇದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿದಾನೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇನ್ವೆಸ್ಟಿಗೇಷನ್ ಕಟ್ ಮಾಡ್ತಾರೆ. ಟ್ರೈಲರ್ ತೋರಿಸಿದಂಗೆ ಹೇಳ್ತಾ ಇದ್ದೀನಿ. ಅವನ ಪ್ರಕಾರ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರುತ್ತೆ. ಯಾಕೆ ಏನಂತ ಎಲ್ಲ ನಾವು ಸಿನಿಮಾದಲ್ಲಿ ನೋಡ್ಬೇಕು. ಹಾಗೆ ಊರಿನ ಪ್ರಕಾರ ಅವ್ರಿಗೇನು ಗೊತ್ತಿರಲ್ಲ, ಯಾರು ಸಾಯಿಸ್ತಾರೆ ಅಂತ ಗೊತ್ತಿರಲ್ಲ, ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಪಾಪ ಅವರು ಒಳ್ಳೆ ಹಳ್ಳಿ ಜನ ನಮ್ ಸ್ಟೈಲ್ ಹಂಗೆ ಯಾರೋ ಒಂದ್ ಆತಪ್ಪ ಅಂದ್ರೆ ಆ ದಾರಿಲಿ ಹೋಗ್ಬೇಡಿ, ಈ ದಾರಿಲಿ ಹೋಗ್ಬೇಡಿ ಅಂತ ಹೇಳ್ತಿರ್ತಾರೆ. ಯಾರೋ ಒಬ್ರು ಬಿದ್ದು ಬಿಡ್ಲಿ ರೋಡಲ್ಲಿ. ಬಟ್ ಆ ಫಿಲ್ಮಲ್ಲೂ ಕೂಡ ಹಾಗೆ ಬ್ಯಾಕ್ ಟು ಬ್ಯಾಕ್ ಕೊಲೆ ಆಗ್ತಿದ್ವು ಅಂದ್ರೆ ಯಾರಂತ ಗೊತ್ತಿರಲ್ವಾ. ಅದಕ್ಕೋಸ್ಕರ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ದೆವ್ವ ಹೋಲಿಸ್ಬಿಡ್ತಾರೆ, ಕೊಳ್ಳಿ ದೆವ್ವ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅವ್ನ್ ಮಾತ್ರ ಪೊಲೀಸ್ ಅಧಿಕಾರಿ ಆಗ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗೈತಿ ಇದಕ್ಕಿನೆಲ್ಲ ಕಾರಣ ಒಬ್ಬ ವ್ಯಕ್ತಿ, ಅವನ ಹಿಂದಿರಂತ ಜನಗಳು ಅಂತ ಹೇಳ್ಬಿಟ್ಟು ಇದನ್ನ ಟ್ರೈಲರ್ ತೋರಿಸಿದ್ದಾರೆ. ಇದಿಷ್ಟು ಟ್ರೈಲರ್ ಬಂದಿರೋದು ಸಸ್ಪೆನ್ಸ್, ಪಕ್ಕದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬಿಡ್ತೀನಿ ಇವಾಗಲೇ. ಪಕ್ಕ ಇಟ್ಟು ಕೂಡ ಆಗುತ್ತೆ. ಯಾಕಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ಭಾರಿ ಐಪನ್ನ ಕ್ರಿಯೇಟ್ ಮಾಡ್ತವೆ. ಈ ಟ್ರೈಲರ್ ನೋಡಿ ಮೇಲೆ ನಿಮಗೂ ಕೂಡ ಅದೇ ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಗೊತ್ತಲ್ಲ, ಅವಾಗ ಹೇಳಿದಂಗೆ ಇದನ್ನ ಮ್ಯೂಸಿಕ್ ಅಂತ ನನಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಒಳ್ಳೆ ಐಪ್ ಕ್ರಿಯೇಟ್ ಮಾಡಿದ್ದಾರೆ. ಮ್ಯೂಸಿಕ್ ಮಾತ್ರ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಖತ್ತಾಗಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಮಾತ್ರ ನಂಗೆ ಅಂತ ತುಂಬಾ ಇಷ್ಟ ಆಗುತ್ತೆ ಅರ್ಜುನ್ ಜನ್ಯ ಅವರು. ಇದಿಷ್ಟು ಟ್ರೈಲರ್ ತೋರಿಸಿದ್ದು ನಾನು ನಿಮಗೆ ಹೇಳಿದ್ದೀನಿ. ಇದನ್ನಕ್ಕಿಂತ ಇನ್ನೂ ಹೆಚ್ಚು ಬೇಕಂದ್ರೆ ನಾವು ಮೂವಿ ನೋಡ್ಬೇಕು. ಈ ಮೂವಿ ಯಾವಾಗ ರಿಲೀಸ್ ಆಗ್ತೈತಪ್ಪ ಅಂದ್ರೆ 6ನೇ ತಾರೀಕು, ಮುಂದಿನ ತಿಂಗಳು ಫೆಬ್ರವರಿ 6ನೇ ತಿಂಗಳು ರಿಲೀಸ್ ಆಗ್ತಾ ಇದೆ. ನಮ್ ದಾವಣಗೆರೆಯಲ್ಲಿ ಯಾವ ಥಿಯೇಟರ್ ಅಂತ ನನಗೇನು ಗೊತ್ತಾರಪ್ಪ. ಅದಕ್ಕೂ ಒಂದು ಸ್ಟೋರಿ ಮಾಡಿ ಹಾಕ್ತೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಹಾಗೆ ಈ ಸಿನಿಮಾ ಅಂತ ಅಲ್ಲ, ಪ್ರತಿ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಲ್ಲಿ ಹೋಗಿ ನೋಡಿ, ನಾನು ಕೂಡ ಹೋಗಿ ನೋಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇನೋ ದಾವಣಗೆರೆ ರಿಲೀಸ್ ಆಯ್ತು ಅಂದ್ರೆ ಈ ಮೂವಿ ರಿವ್ಯೂ ಕೂಡ ನಾನೇ ಮಾಡ್ತೀನಿ ದಾವಣಗೆರೆಯಲ್ಲಿ. ಓಕೆ, ಇವತ್ತಿನ ವಿಡಿಯೋ ಅಷ್ಟೇ. ಮನಿ ವಿಡಿಯೋದಲ್ಲಿ ಸಿಗುವ. ಬಾಯ್.